ನೇರವಾಗಿ ಕೂತ್ಕೊಳ್ಳೋಣ. ಬೆನ್ನು ಕುತ್ತಿಗೆ ನೇರವಾಗಿರಲಿ. ಪ್ರಾರ್ಥನಾ ಸ್ಥಿತಿ. ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೇನ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಆಬಾಹು ಪುರುಷಾಕಾರಂ ಶಂಖಚಕ್ರಾಸಿಧಾರಿಣಂ ಸಹಸ್ರಶಿರಸಂ ಶ್ವೇತಂ ಪ್ರಣಮಾಮಿ ಪತಂಜಲಿಂ. ಮುಂದಕ್ಕೆ ಬಾಗಿ ಮೇಲಕ್ಕೆ ಬನ್ನಿ. ಹಸ್ತ ಉಜ್ಜಿ ಕಣ್ಣಿಗೆ ಮುಖಕ್ಕೆ ಶಾಖ ಕೊಡಿ. ಸುಖಾಸನಕ್ಕೆ ಬನ್ನಿ. ಬಲ ಮಂಡಿಯ ಪಕ್ಕದಲ್ಲಿ ಬಲ ಹಸ್ತ ಇಟ್ಕೊಳ್ಳಿ. ಎಡ ಹಸ್ತ ಪೂರಕ ಮಾಡಿ ಹಸ್ತ ಮೇಲಕ್ಕೆತ್ತಿ ರೇಚಕ ಹಾಗೆ ಸೈಡ್ಗೆ ಬಾಗಿ ಕೈಯ ಗಂಟನ್ನು ತಾಗಿಸಿ ನೆಲಕ್ಕೆ. ಪೃಷ್ಠದ ಭಾಗ ಎತ್ತೋದು ಬೇಡ, ಚೆನ್ನಾಗಿ ಪೃಷ್ಠದ ಭಾಗ ಒತ್ತಿಟ್ಟುಕೊಳ್ಳಿ. ಹಾಗೆ ಕೈಯನ್ನು ದೇಹವನ್ನು ಸೈಡ್ಗೆ ಬಾಗಿಸಿ ಆದಷ್ಟು ನೇರ ಬರ್ಲಿ, ಕೈ ನೇರ ಎಳಿರಿ ನೋಡುವ ಹಾಗೆ. ತಲೆಯನ್ನು ಸ್ವಲ್ಪ ತಿರುಗಿಸಿ ದೃಷ್ಟಿ ಮೇಲಕ್ಕೆ. ಪೂರಕ ಹಾಗೆ ಮೇಲಕ್ಕೆ. ರೇಚಕ ಸೈಡಿಗೆ ಬಾಗಿ ತಲೆಯನ್ನು ಸ್ವಲ್ಪ ತಿರುಗಿಸಿ ದೃಷ್ಟಿ ಮೇಲಕ್ಕೆ. ಪೂರಕ ರೇಚಕ ಹಾಗೆ ಸೈಡಿಗೆ ಬಾಗಿ. ಪೂರಕ ರೇಚಕ ವಾಪಸ್. ಈಗ ಎಡ ಹಸ್ತವನ್ನು ಎಡ ಮಂಡಿಯ ಪಕ್ಕದಲ್ಲಿ ಕೊಡಿ. ಬಲ ಹಸ್ತ ಪೂರಕ ಮಾಡಿ ನೇರ ಎಳಿರಿ, ಚೆನ್ನಾಗಿ ಎಳಿರಿ ಕೈಯನ್ನ. ಹಾಗೆ ಸೈಡಿಗೆ ಬಾಗಿ ಪೃಷ್ಠದ ಭಾಗ ಎತ್ತಬೇಡಿ, ಇನ್ನಷ್ಟು ಹಾಗೆ ಸೈಡಿಗೆ ಬಾಗಿ. ಪೂರಕ ರೇಚಕ ಸೈಡ್ ಬಾಗಿ. ಪೂರಕ ರೇಚಕ ಸೊಂಟದ ಭಾಗದಲ್ಲಿ ಚೆನ್ನಾಗಿ ಸೆಳೆತ ಕಾಣ್ತದೆ, ಗಮನಿಸಿ. ತಲೆಯನ್ನು ಸ್ವಲ್ಪ ತಿರುಗಿಸಿ ದೃಷ್ಟಿ ಮೇಲಕ್ಕೆ ಕೊಡಿ. ಪೂರಕ ರೇಚಕ ವಾಪಸ್. ಈಗ ಬಲಹಸ್ತ ಎಡ ಮಂಡಿಯ ಮೇಲ್ಗಡೆ ಇಟ್ಕೊಳ್ಳಿ. ಎಡ ಹಸ್ತ ಪೂರಕ ರೇಚಕ ಸೈಡಿಗೆ ಬಾಗಿ ತಲೆಯನ್ನು ಸ್ವಲ್ಪ ತಿರುಗಿಸಿ ದೃಷ್ಟಿ ಹಾಗೆ ಮೇಲಕ್ಕೆ ಕೊಡಿ. ಪೂರಕ ರೇಚಕ ವಾಪಸ್. ಮತ್ತೊಂದ್ಸರಿ ಪೂರಕ ರೇಚಕ ಪೂರಕ ರೇಚಕ. ಮತ್ತೊಂದ್ಸರಿ ಪೂರಕ ರೇಚಕ ಪೂರಕ ರೇಚಕ. ಎಡ ಹಸ್ತವನ್ನು ಬಲ ಮಂಡಿಯ ಮೇಲಕ್ಕೆ ಇಟ್ಕೊಳ್ಳಿ. ಬಲಹಸ್ತ ಪೂರಕ ರೇಚಕ ಪೂರಕ ವಾಪಸ್. ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ. ಸ್ವಸ್ಥ. ಹಸ್ತ ಭುಜದ ನೇರಕ್ಕೆ ಕೊಡಿ. ಪೂರಕ ಮಾಡಿ ರೇಚಕ ಎಡ ಹಸ್ತ ಹಿಂದಕ್ಕೆ, ಬಲ ಹಸ್ತ ಮುಂದಕ್ಕೆ. ದೃಷ್ಟಿ ಹಿಂದಕ್ಕೆ ಕೊಡಿ. ಕೈ ಎರಡೂ ಭುಜದ ನೇರ ಮೇಲಕ್ಕೆ. ಪೂರಕ ರೇಚಕ ಬಲ ಹಸ್ತ ಹಿಂದಕ್ಕೆ, ದೃಷ್ಟಿ ಹಿಂದಕ್ಕೆ ಕೊಡಿ. ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ ಪೂರಕ ವಾಪಸ್. ಹಸ್ತ ಭುಜದ ಹತ್ರದಿಂದ ಬೆನ್ನಿನ ಭಾಗ ನೇರ ಇರಲಿ. ಪೂರಕ ಮೇಲಕ್ಕೆತ್ತಿ ಹಸ್ತ ಚೆನ್ನಾಗಿ ಎಳಿರಿ ಮೇಲಕ್ಕೆ ಹಸ್ತ. ರೇಚಕ ವಾಪಸ್. ಪೂರಕ ರೇಚಕ ಪೂರಕ ರೇಚಕ ಸ್ವಸ್ಥ.
ಹಸ್ತ ಮುಂದಕ್ಕೆ ಕೊಡಿ. ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ. ಹಸ್ತ ಎದೆ ಹತ್ರದಿಂದ. ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ, ಸ್ವಸ್ಥ. ಹಸ್ತ ಹಿಂದಕ್ಕೆ ಲಾಕ್ ಮಾಡಿ, ಕೈಯನ್ನು ಚೆನ್ನಾಗಿ ಎಳೀರಿ, ಪೂರಕ ಮಾಡಿ, ತಲೆನೆತ್ತಿ, ರೇಚಕ ಮುಂದಕ್ಕೆ ಬಾಗಿ, ಹಣೆ ತಾಗಿಸಿ, ಕೈಯನ್ನು ಇನ್ನಷ್ಟು ಮೇಲಕ್ಕೆ, ಪೂರಕ ಮೇಲಕ್ಕೆ ಬನ್ನಿ, ರೇಚಕ ಮುಂದಕ್ಕೆ ಬಾಗಿ, ಹಣೆ ತಾಗಿಸಿ, ಕೈಯನ್ನು ಮೇಲಕ್ಕೆತ್ತಿ, ಕೈ ಆದಷ್ಟು ಎಲ್ ಶೇಪಿಗೆ ಬರುವವರೆಗೆ ಮೇಲಕ್ಕೆ ಎತ್ತಿ, ಕೈ ಹಾಗೆ ಎಲ್ ಶೇಪಿಗೆ ಮೇಲಕ್ಕೆ ಬರುವವರೆಗೆ ಎತ್ತಿಟ್ಟುಕೊ. ಪೂರಕ, ರೇಚಕ, ನಿಧಾನ, ಉಸಿರನ್ನು ಹೊರಗತ್ತು ಹಾಗೆ ಮುಂದಕ್ಕೆ ಬಾಗಿ, ಪೂರಕ, ವಾಪಸ್ ದೀರ್ಘೊಮ್ಮೆ ಪೂರಕ ಮಾಡಿ, ರೇಚಕ ಮಾಡಿ, ಕಾಲನ್ನು ಮುಂದಕ್ಕೆ ಚಾಚಿ, ಪಾದವನ್ನು ನೆಲಕ್ಕೆ ತಾಗಿಸಿ, ಹಸ್ತ ಪೂರಕ ಮಾಡಿ, ರೇಚಕ ಮಾಡ್ತಾ ನಿಮ್ಮ ಬಲಹಸ್ತದಿಂದ ಎಡಗಾಲಿನ ಪಾದ ಹಿಡ್ಕೊಳ್ಳಿ, ಎಡ ಹಸ್ತ ಹಿಂದಕ್ಕೆ ಕೊಡಿ, ಪೂರಕ ಮಾಡಿ, ರೇಚಕ. ಸೊಂಟದ ಭಾಗವನ್ನು ಇನ್ನಷ್ಟು ಹಿಂದಕ್ಕೆ ಸೈಡಿಗೆ ತಳ್ಳಿ, ಕಾಲಿನ ಗಂಟಿನ ಸೈಡಿನಿಂದ ಹಾಗೆ ಪಾದ ಹಿಡ್ಕೊಳ್ಳಿ, ಹಾಗೆ ಹಿಂದಕ್ಕೆ ತಿರುಗಿ, ಪೂರಕ, ಹಸ್ತ ಎತ್ತಿ, ರೇಚಕ. ಈಗ ಎಡ ಹಸ್ತದಿಂದ ಬಲಗಾಲಿನ ಪಾದ ಹಿಡ್ಕೊಳ್ಳಿ, ಆದಷ್ಟು ನಿಮ್ಮ ಬಲಹಸ್ತನ ಹಿಂದಕ್ಕೆ ಇಟ್ಕೊಳ್ಳಿ, ಬೆನ್ನನ್ನು ನೇರ ಇಟ್ಕೊಳ್ಳಿ, ದೃಷ್ಟಿ ಹಿಂದಕ್ಕೆ ಕೊಡಿ, ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ. ವಾಪಸ್ ಒಮ್ಮೆ ದೀರ್ಘ ಪೂರಕ ಮಾಡಿ, ರೇಚಕ ಮಾಡಿ, ಪೂರಕ, ರೇಚಕ. ಈಗ ಹಸ್ತ ಮುಂದಕ್ಕೆ ಕೊಡಿ, ಪೂರಕ ಮಾಡಿ, ರೇಚಕ ಬೆನ್ನಿನ ಮೇಲೆ ಮಲ್ಕೊಂಡು, ಪೂರಕ ಮೇಲಕ್ಕೆ ಬನ್ನಿ, ಹಸ್ತ ಹಾಗೆ ಇರ್ಲಿ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ವಾಪಸ್ ಹಸ್ತ ಹಿಂದಕ್ಕೆ ಕೊಡಿ, ದೀರ್ಘ ಪೂರಕ ರೇಚಕ. ಹಸ್ತ ಮುಂದಕ್ಕೆ ಕೊಡಿ, ಮಾರ್ಚಾಲ ಶ್ವಾಸ ಚಾಲನೆ ಮಾಡಿಕೊಂಡು ಬರುವ, ತಲೆನೆತ್ತಿ, ಪೂರಕ, ಬೆನ್ನನ್ನು ಒಳಕ್ಕೆ ಮಾಡಿ, ರೇಚಕ ಬೆನ್ನನ್ನು ಮೇಲಕ್ಕೆತ್ತಿ, ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ಸ್ವಸ್ಥ. ಬಲಗಾಲು ಮುಂದಕ್ಕೆ ಕೊಡಿ, ಎಡಗಾಲನ್ನು ಹಿಂದಕ್ಕೆ ಚೆನ್ನಾಗಿ ಎಳೆದಿಟ್ಟುಕೊಳ್ಳಿ, ಕಾಲಿನ ಗಂಟಿನ ಈ ರೀತಿ ಸಪೋರ್ಟ್ ತಕೊಳ್ಳೋದು ಬೇಡ, ಕಾಲನ್ನು ಎಲ್ ಶೇಪಲ್ಲಿ ಇಟ್ಟು ಈ ರೀತಿ ಸಪೋರ್ಟ್ ತಕೊಳ್ಳೋದು ಬೇಡ, ಕಾಲಿನ ಗಂಟನ್ನು ಆದಷ್ಟು ಹಿಂದಕ್ಕೆ ಇಟ್ಟುಕೊಳ್ಳಿ, ಪಾದ ನೆಲಕ್ಕೆ ತಾಗಿಸಿ. ಈಗ ಹಸ್ತ ಪೂರಕ ಮಾಡ್ತಾ ಮೇಲಕ್ಕೆ ಎತ್ತಿ, ಹಾಗೆ ಹಿಂದಕ್ಕೆ ಬಾಗಿ, ರೇಚಕ ಮುಂದಕ್ಕೆ ಬಾಗಿ. ಈಗ ಮುಂದಿರುವ ಪಾದ ಹಾಗೆ ಇರ್ಲಿ, ಹಿಂದಿರುವ ಕಾಲು ಹಾಗೆ ಇರ್ಲಿ, ಮುಂದಿರುವ ಕಾಲನ್ನು ನೇರ ಮಾಡಿ ಗಲ್ಲ ತಾಗಿಸಿ, ಹಿಂದಿರುವ ಕಾಲು ಎಲ್ ಶೇಪಲ್ಲಿ ಇರ್ಲಿ, ಮುಂದಿನ ಕಾಲನ್ನು ಬಲಗಾಲನ್ನು ನೇರ ಮಾಡಿ ಗಲ್ಲ ತಾಗಿಸಿ. ಈಗ ವಾಪಸ್ ಮತ್ತೊಂದ್ಸರಿ ಪೂರಕ, ಹಸ್ತ ಮೇಲಕ್ಕೆತ್ತಿ, ಹಿಂದಕ್ಕೆ ಬಾಗಿ, ಸೊಂಟದಿಂದ ಹಾಗೆ ನಿಮ್ಮ ತೊಡೆಯ ಭಾಗದ ಸ್ನಾಯುಗಳಲ್ಲಿ ಚೆನ್ನಾಗಿ ಸೆಳೆತ ಕಾಣ್ತದೆ, ಗಮನಿಸಿ. ರೇಚಕ, ಹಾಗೆ ವಾಪಸ್ ಎದುರಿನ ಕಾಲು ನೇರ ಮಾಡಿ
ಎದುರಿನ ಕಾಲು ನೇರ ಇಟ್ಟಲ್ಲಿ ಈಗ ಪಾದದ ಮೇಲಿನಿಂದ ಹಾಗೆ ಕಾಲಿನ ಗಂಟು ತೊಡೆಯವರೆಗೆ ಸೆಳೆತ ಕಾಣ್ತಿದೆ ನೋಡಿ. ಒಮ್ಮೆ ಕಾಲನ್ನು ಆದಷ್ಟು ನೇರ ಮಾಡಿ ಗಲ್ಲತಾಗಿಸಿ. ಪೂರಕ ಹಾಗೆ ಮೇಲಕ್ಕೆ ಹಿಂದಕ್ಕೆ ಬಾಗಿ ಇನ್ನಷ್ಟು. ರೇಚಕ ಹಾಗೆ ಮುಂದಕ್ಕೆ ಬಾಗಿ ಗಲ್ಲತಾಗಿಸಿ. ವಾಪಸ್ ಮತ್ತೊಂದು ಕಾಲು ಪೂರಕ ಮಾಡಿ. ಈಗ ಕಾಲಿನ ಗಂಟು ಸಪೋರ್ಟ್ ತಕೊಳ್ಳೋದು ಬೇಡ, ಆದಷ್ಟು ಕಾಲಿನ ಗಂಟು ಹಿಂದಕ್ಕೆ ಚಾಚಿಟ್ಕೊಳ್ಳಿ. ಪೂರಕ ಹಸ್ತ ಮೇಲಕ್ಕೆತ್ತಿ ಹಿಂದಕ್ಕೆ ಬಾಗಿ ಇನ್ನಷ್ಟು ಹಿಂದಕ್ಕೆ ಬಾಗಿ. ರೇಚಕ ಹಾಗೆ ಮುಂದಿನ ಕಾಲನ್ನು ನೇರ ಮಾಡಿ ಗಲ್ಲತಾಗಿಸಿ. ಮತ್ತೊಂದ್ಸರಿ ಪೂರಕ ಹಸ್ತ ಮೇಲಕ್ಕೆತ್ತಿ ಹಾಗೆ ಹಿಂದಕ್ಕೆ ಬಾಗಿ. ರೇಚಕ ಗಲ್ಲತಾಗಿಸಿ. ಪೂರಕ ಹಸ್ತ ಮೇಲಕ್ಕೆತ್ತಿ ಹಿಂದಕ್ಕೆ ಇನ್ನಷ್ಟು ಬಾಗಿ. ರೇಚಕ ಮುಂದಿನ ಪಾದ ಕಾಲು ನೇರ ಗಲ್ಲತಾಗಿಸಿ. ವಾಪಸ್ ಬನ್ನಿ. ದಂಡಾಸನದ ಸ್ಥಿತಿಗೆ ಬನ್ನಿ. ನೆತ್ತಿಯಿಂದ ಪಾದದವರೆಗೆ ಸ್ಲ್ಯಾಂಟ್ ಆಗಿ ಬರ್ಲಿ ದೇಹ. ಈಗ ಬಲ ಕೈಗಂಟಿಗೆ ಬಲ ಕಾಲಿನ ಗಂಟು, ಎಡ ಕೈಗಂಟಿಗೆ ಎಡ ಕಾಲಿನ ಗಂಟು. ಉಸಿರನ್ನು ಹೊರಗೆ ಹಾಕ್ತಾ ತಾಗಿಸಿ. ಸೊಂಟದ ಭಾಗ ಎತ್ತಿಡ್ಲಿಕ್ಕಿಲ್ಲ, ಮೇಲಕ್ಕೆ ಬರ್ಲಿಕ್ಕಿಲ್ಲ, ಕೆಳಕ್ಕೆ ಹೋಗ್ಲಿಕ್ಕಿಲ್ಲ. ದಂಡಾಸನದ ಸ್ಥಿತಿಯಲ್ಲಿ ಹಾಗೆ ಇರ್ಬೇಕು. ಹಾಗೆ ತನ್ನಿ. ಉಸಿರನ್ನು ಹೊರಗೆ ಹಾಕ್ತಾ ಕೈಯ ಗಂಟಿಗೆ ಕಾಲಿನ ಗಂಟನ್ನು ತಾಗಿಸಿ. ಈಗ ಆಪೋಸಿಟ್ ಆಗಿ ತಾಗಿಸಿ. ಎಡ ಕೈಯ ಗಂಟಿಗೆ ಬಲ ಕಾಲಿನ ಗಂಟು, ಬಲ ಕೈಯ ಗಂಟಿಗೆ ಎಡ ಕಾಲಿನ ಗಂಟು. ಉಸಿರನ್ನು ಹೊರಗೆ ಹಾಕ್ತಾ ತಾಗಿಸಿ. ವಾಪಸ್ ಬನ್ನಿ. ಕಣ್ಣನ್ನು ಮುಚ್ಚಿ. ದೀರ್ಘ ಪೂರಕ ರೇಚಕ ಮಾಡಿ. ಸಮಸ್ಥಿತಿಗೆ ಬನ್ನಿ. ಪರಿವೃತ್ತ ತ್ರಿಕೋನಾಸನ ಮಾಡುವ. ಇವತ್ತು ಪರಿವೃತ್ತದ ಕೆಲವೊಂದಷ್ಟು ಆಸನಗಳನ್ನು ಮಾಡಿಕೊಂಡು ಹೋಗುವ. ಸಮಸ್ಥಿತಿ. ಪಾದ 3.5 ಫೀಟ್ ಅಂತರ ಇಟ್ಕೊಳ್ಳಿ. ಈಗ ಎಡಗಾಲಿನ ಪಾದ 90 ಡಿಗ್ರಿಗೆ ತನ್ನಿ. ಬಲಗಾಲಿನ ಪಾದ ಸ್ವಲ್ಪ ಒಳಗಿರ್ಲಿ. ಪೂರ್ತಿಯಾಗಿ ಎಡಬದಿಗೆ ತಿರುಗಿ. ಎಡಬದಿಗೆನೆ ಎರಡು ಹಸ್ತ ಪೂರಕ ಮಾಡ್ತಾ ಭುಜದ ನೇರಕ್ಕೆ ತನ್ನಿ. ಹಾಗೆ ರೇಚಕ ಮಾಡ್ತಾ ಬಲ ಹಸ್ತ ಎಡ ಪಾದದ ಹತ್ರಕ್ಕೆ ಇಟ್ಕೊಳ್ಳಿ. ಎಡ ಹಸ್ತ ಭುಜದ ನೇರಕ್ಕೆ ಮೇಲಕ್ಕೆ ಇರ್ಲಿ. ಪರಿವೃತ್ತ ತ್ರಿಕೋನಾಸನದ ಸ್ಥಿತಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆ. ರೇಚಕ ಹಸ್ತ ವಾಪಸ್ ತನ್ನಿ. ಪಾದ ಎದುರಿಗೆ. ಎಡಗಾಲಿನ ಪಾದ ಹಾಗೆ ಸೈಡಿಗೆ ತನ್ನಿ. ಪೂರ್ತಿಯಾಗಿ ಬಲಗಾಲಿನ ಪಾದ ಹಾಗೆ ಪೂರ್ತಿ ಬಲಕ್ಕೆ ತಿರುಗಿ. ಹಸ್ತ ಪೂರಕ. ಈಗ ಎಡ ಹಸ್ತವನ್ನು ಬಲ ಪಾದದ ಹತ್ರಕ್ಕೆ ತನ್ನಿ. ರೇಚಕ ಮಾಡ್ತಾ ಬಲ ಹಸ್ತ ಭುಜದ ನೇರ ಮೇಲಕ್ಕೆ ಕೊಡಿ. ಸ್ಥಿತಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆ ಬನ್ನಿ. ರೇಚಕ ಮಾಡ್ತಾ ಹಸ್ತ ಕೆಳಗೆ ತನ್ನಿ. ಸಮಸ್ಥಿತಿಗೆ ಬನ್ನಿ. ವಿಶ್ರಾಂತಿ. ಕಣ್ಣನ್ನು ಮುಚ್ಚಿ. ಸಮಸ್ಥಿತಿಗೆ ಬನ್ನಿ. 3.5 ಫೀಟ್ ಅಂತರ ಇಟ್ಕೊಳ್ಳಿ ಪಾದ. ಪರಿವೃತ್ತ ಪಾರ್ಶ್ವ ಕೋನಾಸನ ಮಾಡಿಕೊಡುವ. ಬಲಗಾಲಿನ ಪಾದ 90 ಡಿಗ್ರಿಗೆ, ಎಡಗಾಲಿನ ಪಾದ ಸ್ವಲ್ಪ ಒಳಕ್ಕೆ. ಹಾಗೆ ಪೂರ್ತಿಯಾಗಿ ಬಲಬದಿಗೆ ತಿರುಗಿ. ಕಾಲನ್ನು ಎಲ್ ಶೇಪ್ ಆಗಿ ಕೊಡಿ.
ಎರಡು ಹಸ್ತ ಪೂರಕ ಮಾಡಿ ಭುಜದ ನೇರಕ್ಕೆ. ಈಗ ರೇಚಕ ಮಾಡ್ತಾ ನಿಮ್ಮ ಎಡ ಹಸ್ತವನ್ನು ಬಲಪಾದದ ಹತ್ರಕ್ಕೆ ಇಟ್ಕೊಳ್ಳಿ. ಹಾಗೆ ಬಲ ಹಸ್ತ ನೆತ್ತಿಯ ನೇರಕ್ಕೆ ತನ್ನಿ. ತ್ರಿಕೋನಾಸನದಲ್ಲಿ ಭುಜದ ನೇರಕ್ಕೆ, ಪಾರ್ಶ್ವಕೋನಾಸನದಲ್ಲಿ ನೆತ್ತಿಯ ನೇರಕ್ಕೆ ಹಸ್ತ ಬರ್ಲಿ. ಹಾಗೆ ಸ್ಥಿತಿಯಲ್ಲಿರಿ. ಏಕಂ ದ್ವೇ ತ್ರೀಣಿ ಚತ್ವಾರಿ. ನಿತ್ಯ ನೇರಕ್ಕೆ ಬರ್ಲಿ, ಭುಜದ ನೇರಲ್ಲ. ಹಾ, ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆ, ರೇಚಕ ಮಾಡ್ತಾ ಹಸ್ತ ಕೆಳಗೆ ತನ್ನಿ. ಹಾಗೆ ಎಡಗಾಲಿನ ಪಾದ ಸೈಡಿಗೆ ಕೊಡಿ, ಪೂರ್ತಿಯಾಗಿ ಎಡಬದಿಗೆ ತಿರುಗಿ. ಹಸ್ತ ಪೂರಕ ಮಾಡ್ತಾ ಭುಜದ ನೇರಕ್ಕೆ, ಕಾಲನ್ನು ಎಲ್ ಶೇಪಲ್ಲಿ ತನ್ನಿ. ನಿಮ್ಮ ಹಸ್ತ ಪಾದದ ಸೈಡಿಗೆ ಬರ್ಲಿ ನೋಡುವ. ಒಮ್ಮೆ ಸೈಡಿಗೆ ಇಟ್ಕೊಂಡು ಹಾಗೆ ಹೊಟ್ಟೆ ಭಾಗ ಚೆನ್ನಾಗಿ ಒಳಕ್ಕೆ ಎಳಿರಿ. ಈ ಸೈಡಿಗೆ ಇಟ್ಕೊಳ್ಬಾರ್ದು, ನಿಮ್ಮ ಪಾದದ ಎದುರುಗಡೆನೆ ಇಟ್ಕೊಳ್ಬಹುದು. ಆದ್ರೆ ಸೈಡಿಗೆ ಇಟ್ಟಲ್ಲಿ ಚೆನ್ನಾಗಿ ಸೊಂಟದ ಭಾಗದಲ್ಲಿ ಸೆಳೆತ ಕಾಣ್ತದೆ, ಪೂರ್ಣ ಸ್ಥಿತಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಿಮ್ಮ ಕಾಲಿನ ಗಂಟಿನಿಂದ ಸೈಡಿಗೆ ಬರ್ಲಿ ಹಸ್ತ. ಹಾಗೆ ಬಲ ಹಸ್ತ ಪೂರಕ, ರೇಚಕ ನೆತ್ತಿಯ ನೇರಕ್ಕೆ ಬರ್ಲಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ, ರೇಚಕ ಹಸ್ತ ಕೆಳಗೆ, ಪಾದ ಎದುರಿಗೆ, ಸಮಸ್ಥಿತಿಗೆ ಬನ್ನಿ. ವಿಶ್ರಾಂತಿ. ಕಣ್ಣನ್ನು ಮುಚ್ಚಿ. ಸಮಸ್ಥಿತಿಗೆ ಬನ್ನಿ. ಈಗ ಟ್ವಿಸ್ಟಿಂಗ್ ಮಾಡುವಂಥದ್ದು 2 ಆಸನ ಮಾಡಿದೆವು, ಇನ್ನೊಂದು ಬ್ಯಾಕ್ ಬೆಂಡಿಂಗ್ ಮಾಡುವಂತ ಒಂದು ಆಸನ ಮಾಡಿಕೊಡುವ. ಸಮಸ್ಥಿತಿಗೆ ಬನ್ನಿ. ನಿಮ್ಮ ಹಸ್ತದ ಹೆಬ್ಬೆರಳಿನಿಂದ ಬೆನ್ನಿನ ಮೂಳೆಯ ಕೆಳ ಭಾಗ ಹಾಗೆ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಪೂರಕ ಮಾಡಿ ಉಸಿರು ತುಂಬಿಕೊಳ್ಳಿ. ಈಗ ರೇಚಕ ಮಾಡ್ತಾ ಹಿಂದಕ್ಕೆ ಬಾಗಿ, ಕೈಯ ಗಂಟನ್ನು ಆದಷ್ಟು ಹತ್ತಿರ ತನ್ನಿ. ಅಂತರ ಕೊಡೋದು ಬೇಡ, ಕೈಯ ಗಂಟಿನಲ್ಲಿ ಹತ್ತಿರ ತನ್ನಿ. ಕೈಯ ಗಂಟನ್ನು ತಲೆಯನ್ನು ಹಿಂದಕ್ಕೆ ಬಿಟ್ಟು ಬಿಡಿ. ಇನ್ನು BP ಇದ್ದವರು ಜಾಗ್ರತೆ ಮಾಡಿಕೊಳ್ಳಿ. ಹಿಂದಕ್ಕೆ ಬಾಗುವಾಗ BP ಹೈ ಇದ್ದಲ್ಲಿ ಹಿಂದಕ್ಕೆ ಬಾಗುವಂಥದ್ದು ಬೇಡ, ನಾರ್ಮಲ್ ಆಗಿದ್ದಲ್ಲಿ ಪರವಾಗಿಲ್ಲ. ಸ್ಥಿತಿಯಲ್ಲಿರಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆ, ಹಸ್ತ ರಿಲೀಸ್ ಮಾಡಿ. ಸಮಸ್ಥಿತಿ. ವಿಶ್ರಾಂತಿ ತಕೊಳ್ಳಿ. ಕಣ್ಣನ್ನು ಮುಚ್ಚಿ. ಸಮಸ್ಥಿತಿಗೆ ಬನ್ನಿ. ಪಾದ ಸೇರಿಸಿ. ಎಡ ಹಸ್ತ ಸೊಂಟದ ಮೇಲೆ ಕೊಡಿ. ಹಾಗೆ ನಿಮ್ಮ ಬಲಗಾಲಿನ ಹೆಬ್ಬೆರಳನ್ನು ಇಟ್ಕೊಳ್ಳಿ. ಕಾಲನ್ನು ಮುಂದಕ್ಕೆ ತನ್ನಿ. ದೃಷ್ಟಿಯನ್ನು ಒಂದೇ ಕಡೆಗೆ ಕೇಂದ್ರೀಕರಿಸಿ. ಹಾಗೆ ಇರಿ. ಉತ್ತಿತ ಪಾದಂಗುಷ್ಟಾಸನ. ಆಗದಿದ್ದಲ್ಲಿ 2 ಹಸ್ತ ತೊಡೆಯ ಕೆಳಭಾಗದಲ್ಲಿ ಇಟ್ಕೊಂಡು ಕಾಲುಗಳೆರಡನ್ನು ನೇರ ಮಾಡಿಕೊಳ್ಳಿ. ಮುಖ್ಯವಾಗಿ ಇದರಲ್ಲಿ ಕಾಲುಗಳೆರಡು ನೇರವಾಗಿ ಬರಬೇಕು. ಕಾಲನ್ನು ಮಡಚಿ ನೀವು ಮುಂದಕ್ಕೆ ತಂದ್ರೆ ಪ್ರಯೋಜನ ಇರೋದಿಲ್ಲ. ಅದಕ್ಕಾಗಿ ಆದಷ್ಟು ಕಾಲನ್ನು ನೇರವಾಗಿ ಇಟ್ಟು, ಹಸ್ತವನ್ನು ಬೇಕಿದ್ರೆ ಲಾಕ್ ಮಾಡಿ ತೊಡೆಯ ಕೆಳಭಾಗದಲ್ಲಿ ಇಟ್ಟು ಕಾಲನ್ನು ನೇರ ಮಾಡಿ. ಹಾಗೆ ಇರಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಈಗ ಹಾಗೆ ವಾಪಸ್ ತನ್ನಿ. ಬಲ ಹಸ್ತ ಸೊಂಟಕ್ಕೆ ಕೊಡಿ. ಎಡಗಾಲಿನ ಪಾದದ ಹೆಬ್ಬೆರಳನ್ನು ಇಟ್ಕೊಳ್ಳಿ. ಹಾಗೆ ಮುಂದಕ್ಕೆ ಕೊಡಿ. ದೃಷ್ಟಿಯನ್ನು ಒಂದೇ ಕಡೆಗೆ ಕೇಂದ್ರೀಕರಿಸಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಈಗ ಹಾಗೆ ವಾಪಸ್ ತನ್ನಿ. ಸಮಸ್ಥಿತಿಗೆ ಬನ್ನಿ. ವಿಶ್ರಾಂತಿ. ಸಮಸ್ಥಿತಿಗೆ ಬನ್ನಿ. ಸಮತಲ ಸ್ಥಿತಿ. 1 2 3 4. ಶಿಥಿಲ ದಂಡಾಸನದಲ್ಲಿ ವಿಶ್ರಾಂತಿ.
ಪಾದ ಸೇರಿಸಿ ಬಲಗಾಲನ್ನು ಮಡಚಿ ಪರಿವೃತ್ತ ಜಾನು ಶೀರ್ಷಾಸನ ಮಾಡಿಕೊಂಡು ಬರುವ ಹಸ್ತಪೂರಕ ಮಾಡ್ತಾ ಮೇಲಕ್ಕೆತ್ತಿ. ಈಗ ರೇಚಕ ಮಾಡ್ತಾ ನಿಮ್ಮ ಎಡ ಹಸ್ತದಿಂದ ಪಾದ ಹಿಡ್ಕೊಳ್ಳಿ, ಬಲ ಹಸ್ತ ಪೂರಕ ಮಾಡಿ ಮೇಲಕ್ಕೆತ್ತಿ. ಈಗ ರೇಚಕ ಮಾಡ್ತಾ ಹಾಗೆ ಸೈಡಿಗೆ ಬಾಗಿ ನಿಮ್ಮ ಎರಡೂ ಹಸ್ತದಿಂದ ಒಮ್ಮೆ ಪಾದ ಹಿಡ್ಕೊಳ್ಳಿ. ಪಾದದ ಹೆಬ್ಬೆರಳು ಹಿಡ್ಕೊಂಡ ನಂತರ ನಿಮ್ಮ ಬಲಭುಜವನ್ನು ಹಾಗೆ ಮೇಲಕ್ಕೆ ಎತ್ತಿಟ್ಟುಕೊಳ್ಳಿ, ದೃಷ್ಟಿ ಮೇಲಕ್ಕೆ ಕೊಡಿ. ಇನ್ನಷ್ಟು ಹೊಟ್ಟೆಯ ಭಾಗ ಒಳಗೆ ಎಳೆದುಕೊಂಡು ಭುಜದ ಭಾಗವನ್ನು ಮೇಲಕ್ಕೆ ಎತ್ತಿಟ್ಟುಕೊಳ್ಳಿ. ಕಾಲಿನ ಗಂಟನ್ನು ನೆಲಕ್ಕೆ ಒತ್ತಿಟ್ಟುಕೊಳ್ಳಿ. ಕಾಲಿನ ಗಂಟಿನ ಕೆಳಭಾಗ ನೆಲಕ್ಕೆ ಚೆನ್ನಾಗಿ ಒತ್ತಿಡಿ. ಕಾಲಿನ ಗಂಟಿನ ಕೆಳಭಾಗದಲ್ಲಿ ಗ್ಯಾಪ್ ಬರೋದು ಬೇಡ, ಆದಷ್ಟು ಒತ್ತಿ ನೆಲಕ್ಕೆ ಒತ್ತಿ 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 ಹಾಗೆ ಸ್ಥಿತಿಯಲ್ಲಿರಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆ ರೇಚಕ ಕೆಳಗೆ, ಕಾಲನ್ನು ಮುಂದಕ್ಕೆ ಚಾಚಿ ಸಮತಲ ಸ್ಥಿತಿ. ಈಗ ಹಾಗೆ ಎಡಗಾಲನ್ನು ಮಡಚಿ, ಬಲಗಾಲ ನೇರ ಇರ್ಲಿ. ಎರಡು ಹಸ್ತೊಮ್ಮೆ ಪೂರಕ ಮಾಡಿ ಮೇಲಕ್ಕೆ ಎತ್ತಿ ರೇಚಕ ಮಾಡ್ತಾ ಹಾಗೆ ನಿಮ್ಮ ಬಲ ಹಸ್ತದಿಂದ ಪಾದ ಇಟ್ಕೊಳ್ಳಿ. ಎಡ ಹಸ್ತ ಪೂರಕ ಮೇಲಕ್ಕೆ, ರೇಚಕ ಇನ್ನಷ್ಟು ಸೈಡಿಗೆ ಬಾಗಿ ಕಾಲಿನ ಗಂಟು ಒತ್ತಿಟ್ಕೊಳ್ಳಿ. ಎರಡೂ ಹಸ್ತದಿಂದ ಪಾದದ ಹೆಬ್ಬೆರಳು ಇಟ್ಕೊಳ್ಳಿ, ಪೂರಕ ಮಾಡಿ ರೇಚಕ ಮಾಡ್ತಾ. ಈಗ ಇದ್ರಲ್ಲಿ ನಿಮ್ಮ ಎಡಗಾಲಿನ ಪಾದ ತೊಡೆಯ ಕೆಳಭಾಗಕ್ಕೆ ಹೋಗ್ಲಿಕ್ಕಿಲ್ಲ, ಬಲ ತೊಡೆಯ ಕೆಳಭಾಗಕ್ಕೆ ಅಡಿಯ ಭಾಗಕ್ಕೆ ಹೋಗ್ಲಿಕ್ಕಿಲ್ಲ. ಆದಷ್ಟು ತೊಡೆಯಿಂದ ಪಾದ ದೂರಕ್ಕೆನೆ ಇದ್ದು ಬಿಡ್ಲಿ. ಈಗ ಹಾಗೆ ಸೈಡಿಗೆ ಬಾಗಿ ದೃಷ್ಟಿ ಮೇಲಕ್ಕೆ ಕೊಡಿ. ಕಾಲಿನ ಗಂಟನ್ನು ಒತ್ತಿಡಿ ಚೆನ್ನಾಗಿ, ಗಂಟಿನ ಕೆಳಭಾಗ ಒತ್ತಿಟ್ಕೊಳ್ಳಿ ನೆಲಕ್ಕೆ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮೇಲಕ್ಕೆ ರೇಚಕ ವಾಪಸ್, ಕಾಲನ್ನು ಮುಂದಕ್ಕೆ ಚಾಚಿ ಸಮತಲ ಸ್ಥಿತಿಗೆ ಬನ್ನಿ. ವಿಶ್ರಾಂತಿ. ಪಾದ ಸೇರಿಸಿ ಸಮತಲ ಸ್ಥಿತಿಗೆ ಬನ್ನಿ. ಈಗ ಹಾಗೆ ಪಾದ ಅಂತರ ಕೊಡಿ. ಎಡ ಹಸ್ತದಿಂದ ಎಡಗಾಲಿನ ಪಾದದ ಹೆಬ್ಬೆರಳು ಇಟ್ಕೊಳ್ಳಿ. ಪರಿವೃತ್ತ ಉಪವಿಷ್ಟ ಕೋನಾಸನ ಮಾಡಿಕೊಡುವ. ಈಗ ಹಾಗೆ ನಿಮ್ಮ ಬಲಹಸ್ತ ಪೂರಕ ಮಾಡ್ತಾ ಮೇಲಕ್ಕೆ ಎತ್ತಿ. ಈಗ ಹಾಗೆ ರೇಚಕ ಮಾಡ್ತಾ ಸೈಡಿಗೆ ಬಾಗಿ ಎರಡೂ ಹಸ್ತದಿಂದ ಪಾದ ಹಿಡ್ಕೊಳ್ಳಿ. ಹಾಗೆ ಭುಜದ ಭಾಗವನ್ನು ಇನ್ನಷ್ಟು ಮೇಲಕ್ಕೆ ಎತ್ತಿ ಕಾಲಿನ ಗಂಟನ್ನು ಒತ್ತಿಟ್ಟುಕೊಳ್ಳಿ ನೆಲಕ್ಕೆ, ದೃಷ್ಟಿ ಮೇಲಕ್ಕೆ ಕೊಡಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆ. ಈಗ ಹಾಗೆ ನಿಮ್ಮ ಬಲ ಹಸ್ತದಿಂದ ಬಲಗಾಲಿನ ಹೆಬ್ಬೆರಳು ಇಟ್ಕೊಡಿ. ಎಡ ಹಸ್ತ ಪೂರಕ ಮಾಡಿ ಮೇಲಕ್ಕೆ ಎತ್ತಿ ರೇಚಕ ಮಾಡ್ತಾ ಸೈಡಿಗೆ ಬಾಗಿ ಎರಡು ಹಸ್ತದಿಂದ ಪಾದದ ಹೆಬ್ಬೆರಳನ್ನು ಹಿಡ್ಕೊಳ್ಳಿ. ಈಗ ಹಾಗೆ ಭುಜದ ಭಾಗವನ್ನು ಇನ್ನಷ್ಟು ಎತ್ತಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆ ರೇಚಕ ವಾಪಸ್, ಪಾದ ಸೇರಿಸಿ ಸಮತಲ ಸ್ಥಿತಿಗೆ ಬನ್ನಿ. ವಿಶ್ರಾಂತಿ. ಕಣ್ಣನ್ನು ಮುಚ್ಚಿ. ವಿಶ್ರಾಂತಿ. ಈ ಪರಿವೃತ್ತ ಬರುವಂತದ್ದು ಟ್ವಿಸ್ಟಿಂಗ್ ಮಾಡುವಂತಹ ಆಸನಗಳು. ಸೊಂಟದ ಭಾಗವನ್ನು ಚೆನ್ನಾಗಿ ತಿರುಚಿಟ್ಟು ಹಾಗೆ ಸೈಡ್ಗೆ ಬಾಗುವಂತಹ ಕೆಲವೊಂದು ಆಸನಗಳು. ಪಾದ ಸೇರಿಸಿ
ಈಗ ನಿಮ್ಮ ಎರಡು ಪಾದವನ್ನು ಎಡ ಸೈಡಿಗೆ ತನ್ನಿ. ಪಾದದ ಮೇಲೆ ಪಾದ ಇರ್ಲಿ. ಪೂರಕ ಮಾಡ್ತಾ ಹಸ್ತ ಮೇಲಕ್ಕೆತ್ತಿ. ಈಗ ರೇಚಕ ಮಾಡ್ತಾ ಬಲ ಸೈಡಿಗೆ ಬಾಗಿ ಕೆನ್ನೆಯ ಭಾಗವನ್ನು ನೆಲಕ್ಕೆ ತಾಗಿಸಿ. ಬಲಕ್ಕೆ ಬಾಗಿ ನಿಮ್ಮ ಎಡ ಕೆನ್ನೆ ನೆಲಕ್ಕೆ ತಾಗಿಸಿ. ಎದೆಯ ಭಾಗ ಎತ್ತಿಟ್ಟುಕೊಳ್ಳಿ. ಎದೆ ಭಾಗ ಆರಾಮದಲ್ಲಿ ಬಿದ್ದಿರೋದು ಬೇಡ. ನಿಮ್ಮ ಕೈಯ ಒಳಗಿನಿಂದ ಪಾದ ನೋಡಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆ ಬನ್ನಿ. ರೇಚಕ ಮಾಡ್ತಾ ವಾಪಸ್ ಕಾಲನ್ನು ಮುಂದಕ್ಕೆ ಚಾಚಿ. ಈಗ ಹಾಗೆ ಪಾದವನ್ನು ಬಲ ಸೈಡಿಗೆ ತನ್ನಿ. ಎಡ ಕಾಲಿನ ಪಾದದ ಮೇಲೆ ಬಲ ಪಾದ ಇರ್ಲಿ. ಸುಪ್ತ ಭಾರದ್ವಾಜಾಸನ. ಪೂರಕ ಮಾಡ್ತಾ ಹಸ್ತ ಮೇಲಕ್ಕೆ ಎತ್ತಿ ಚೆನ್ನಾಗಿ ಎಳಿರಿ. ಹಸ್ತ ಬೆನ್ನು ನೇರ ಮಾಡಿ. ದೀರ್ಘೊಮ್ಮೆ ಪೂರಕ ರೇಚಕ ಪೂರಕ ರೇಚಕ ಮಾಡ್ತಾ ಹಾಗೆ ಹಿಂದಕ್ಕೆ ಬಾಗಿ ಬಲ ಕೆನ್ನೆಯನ್ನು ನೆಲಕ್ಕೆ ತಾಗಿಸಿ. ನಿಮ್ಮ ಎಡ ಹಸ್ತದ ಒಳಗಿನಿಂದ ಪಾದ ನೋಡಿ. ಪಾದ ಆಸನದ ಸ್ಥಿತಿ ಶುರುವಿಗೆ ಯಾವ ರೀತಿ ಇಟ್ಕೊಂಡಿದ್ದೇವೆ ಆ ರೀತಿಯಲ್ಲೇ ಇರ್ಬೇಕು. ಪಾದ ಕದಲಿಸ್ಲಿಕ್ಕಿಲ್ಲ, ಆ ಕಡೆ ಈ ಕಡೆ ಅಲುಗಾಡಿಸ್ಲಿಕ್ಕಿಲ್ಲ ಪಾದವನ್ನು. ಹಾಗೆ ಪಾದ ಇರ್ಲಿ. ಸ್ಥಿತಿ ಕೆನ್ನೆ ತಾಕ್ಸಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು. ಎದೆ ಭಾಗ ಆದಷ್ಟು ಎತ್ತಿಟ್ಟುಕೊಳ್ಳಿ. ಸಪ್ತ ಅಷ್ಟ. ಹಾಗೆ ಪೂರಕ ಮೇಲಕ್ಕೆ ಬನ್ನಿ. ರೇಚಕ ಮಾಡ್ತಾ ಕೆಳಗೆ ತನ್ನಿ. ಕಾಲನ್ನು ಮುಂದಕ್ಕೆ ಚಾಚಿ ಸಮತಲ ಸ್ಥಿತಿಗೆ ಬನ್ನಿ. ವಿಶ್ರಾಂತಿ ವಿಶ್ರಾಂತಿ. ವಿಶ್ರಾಂತಿ. ಹಾಗೆ ಹೊಟ್ಟೆ ಮೇಲೆ ಮಲ್ಕೊಳ್ಳಿ. ಕೌಚಿ ಮಲಗಿ. ಮಕರಾಸನದಲ್ಲಿ ವಿಶ್ರಾಂತಿ ತಗೊಳ್ಳಿ. ಹಿಮ್ಮಡಿ ಒಳಮುಖವಾಗಿರ್ಲಿ. ಪಾದದ ಬೆರಳುಗಳು ಪಾದ ಸೈಡಿಗೆ ಇರ್ಲಿ. ಸೈಡಿಗಿರ್ಲಿ. ಹಾಗೆ ಉಸಿರಾಡಿ. ಹಸ್ತವನ್ನು ಭುಜದ ಹತ್ರಕ್ಕೆ ಕೊಡಿ. ತಿರ್ಯಕ್ ಭುಜಂಗಾಸನ ಸ್ಥಿತಿಗೆ ಹೋಗುವ. ಪಾದದ ಬೆರಳುಗಳನ್ನು ನೆಲಕ್ಕೆ ತಾಗಿಸಿ ಪೂರಕ ಮಾಡ್ತಾ ಮೇಲಕ್ಕೆ ಬನ್ನಿ. ದೃಷ್ಟಿ ಹಾಗೆ ಬಲ ಸೈಡಿನಿಂದ ಹಾಗೆ ಪಾದ ನೋಡಿಕೊಳ್ಳಿ. ಹಿಮ್ಮಡಿಯನ್ನು ಸೇರಿಸಿ ಪಾದದ ಬೆರಳು ಹಿಂದಕ್ಕೆ ಚಾಚಿ ಇಟ್ಟುಕೊಳ್ಳಿ. ಸ್ಥಿತಿ ಸೊಂಟದ ಭಾಗವನ್ನು ಸ್ವಲ್ಪ ಹಾಗೆ ಒತ್ತಿಟ್ಟುಕೊಳ್ಳಿ. ತಗ್ಗಿಸಿಟ್ಟುಕೊಳ್ಳಿ ನೆಲದ ಹತ್ರಕ್ಕೆ. ಭುಜದ ಭಾಗ ಹಿಂದಕ್ಕೆ ತಳ್ಳಿ. ಬ್ಯಾಕ್ ಪೇನ್ ಇದ್ದವರು ಪೂರ್ಣ ಸ್ಥಿತಿಗೆ ಹೋಗೋದು ಬೇಡ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ವಾಪಸ್ ಬನ್ನಿ. ಗಲ್ಲ ತಾಗಿಸಿ. ಪಾದದ ಬೆರಳುಗಳನ್ನು ತಾಗಿಸಿ ನೆಲಕ್ಕೆ. ಈಗ ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆ ಬನ್ನಿ. ದೃಷ್ಟಿ ಎಡ ಸೈಡಿನಿಂದ ಹಿಮ್ಮಡಿ ಪಾದವನ್ನು ನೋಡಿ. ಹಾಗೆ ಸೊಂಟವನ್ನು ಸ್ವಲ್ಪ ತಗ್ಗಿಸಿ. ಭುಜದ ಭಾಗ ಹಿಂದಕ್ಕೆ ತಳ್ಳಿ. ಕುಸಿಯೋದು ಬೇಡ. ಭುಜದ ಭಾಗ ಟೆನ್ನಿಸ್ ಬೋನ್ ಒಳಮುಖವಾಗಿರ್ಲಿ. ಭುಜದ ಭಾಗ ಇನ್ನಷ್ಟು ಹಿಂದಕ್ಕೆ ಹೀಗೆ ತಳ್ಳಿ ತಳ್ಳಿ ಹಿಂದಕ್ಕೆ. ಹಾಗೆ ಸ್ಥಿತಿಯಲ್ಲಿರಿ. ಸ್ಥಿತಿ ಹಿಮ್ಮಡಿ ಸೇರಿಸಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ವಾಪಸ್ ಬನ್ನಿ. ಮಕರಾಸನದ ಸ್ಥಿತಿಗೆ ಬನ್ನಿ.
ಹಸ್ತದಿಂದ ಪಾಶನಿ ಸಂಧಿಯನ್ನು ಇಟ್ಕೊಳ್ಳಿ, ಪಾದ ಇಟ್ಕೊಳ್ಳಿ. ಪೂರಕ ಮಾಡ್ತಾ ತಲೆಯನ್ನು ಮೇಲಕ್ಕೆತ್ತಿ, ಕಾಲನ್ನು ಮೇಲಕ್ಕೆತ್ತಿ, ಹಾಗೆ ಇರಿ. ಇನ್ನಷ್ಟು ಕಾಲನ್ನು ಎತ್ತಿ ಮೇಲಕ್ಕೆ, ತಲೆಯನ್ನೆತ್ತಿ. ಅರ್ಧ ಧನುರಾಸನದ ಸ್ಥಿತಿ. ಕಾಲಿನ ಪಾದ ಸ್ವಲ್ಪ ಹತ್ತಿರನೇ ಬರ್ಲಿ. ಇದರಲ್ಲಿ ಡಿಸ್ಟೆನ್ಸ್ ತುಂಬಾ ಈ ರೀತಿಗೆ ಬೇಡ. ಕಾಲಿನ ಪಾದ ಹತ್ತಿರ ಇರ್ಲಿ, ಆದಷ್ಟು ಮೇಲಕ್ಕೆ ಎತ್ತಿ ಇಟ್ಟುಕೊಳ್ಳಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ. ಕಾಲಿನ ಗಂಟು ನೆಲಕ್ಕೆ ತಾಗೋದು ಬೇಡ, ಎತ್ತಿ ಮೇಲಕ್ಕೆ. ಷಡು ಸಪ್ತ ಅಷ್ಟ. ವಾಪಸ್ ಬನ್ನಿ, ಮಕರಾಸನದ ಸ್ಥಿತಿಗೆ ಬನ್ನಿ. ಬೆನ್ನಿನ ಮೇಲೆ ಮಲ್ಕೊಳ್ಳಿ. ಪಾದ ಸೇರಿಸಿ, ಹಸ್ತಭುಜದ ನೇರಕ್ಕೆ ತನ್ನಿ. ಬಲಗಾಲನ್ನು ಮೇಲಕ್ಕೆತ್ತಿ, ಎಡ ಹಸ್ತದಿಂದ ಹಿಡ್ಕೊಳ್ಳಿ ಪಾದವನ್ನು. ಪಾದವನ್ನು ಹಿಡ್ಕೊಳ್ಳಿಕ್ಕಾಗದಿದ್ರೆ ಮಂಡಿ ಹತ್ರಕ್ಕೆ ಇಟ್ಕೊಳ್ಳಿ. ಎರಡೂ ಕಾಲುಗಳನ್ನು ನೇರ ಎಳೆದು ಇಟ್ಟುಕೊಳ್ಳಿ. ನೇರ ಮಾಡಿ ಭುಜದ ಭಾಗ ಒತ್ತಿ, ಹಾಗೇ ಇರಿ ಸ್ಥಿತಿಯಲ್ಲಿ. ಹಾಗೇ ಸ್ಥಿತಿಯಲ್ಲಿರಿ. ದೃಷ್ಟಿ ಬಲ ಹಸ್ತದ ಕಡೆಗಿರ್ಲಿ. ಎರಡೂ ಕಾಲುಗಳನ್ನು ನೇರ ಎಳೆದಿಟ್ಟುಕೊಳ್ಳಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಪೂರಕ ಮಾಡ್ತಾ ಕಾಲು ಮೇಲಕ್ಕೆ, ರೇಚಕ ವಾಪಸ್. ಹಾಗೆ ಎಡಗಾಲು ಮೇಲಕ್ಕೆ ಎತ್ತಿ ಪೂರಕ ಮಾಡಿ ರೇಚಕ ಮಾಡ್ತಾ ಬಲಹಸ್ತದ ಕಡೆಗೆ. ದೃಷ್ಟಿ ಅಪೋಸಿಟ್ ಆಗಿ ಕೊಡಿ. ಸ್ಥಿತಿ ಎರಡು ಕಾಲುಗಳನ್ನು ನೇರ ಎಳೆದಿಟ್ಕೊಳ್ಳಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಪೂರಕ ಮಾಡ್ತಾ ಕಾಲು ಮೇಲಕ್ಕೆ, ರೇಚಕ ವಾಪಸ್. ಬಲಮೊಗ್ಗಲಿಗೆ ಹೊರಳಿ, ಮೇಲಕ್ಕೆ ಬನ್ನಿ. ಎದ್ದು ನಿಲ್ಲಿ, ಕಣ್ಣನ್ನು ಮುಚ್ಚಿ ವಿಶ್ರಾಂತಿ ತಕೊಳ್ಳಿ. ಪಾದ ಸ್ವಲ್ಪ ಒಳಮುಖವಾಗಿರ್ಲಿ. ಪಾದ ತುಂಬಾ ಹೊರಕ್ಕೆ ಹೀಗೆ ಚಾಚಿ ಇಟ್ಕೊಳ್ಳುವಂಥದ್ದು ಬೇಡ. ಪಾದ ನೇರಿದ್ದು ಸ್ವಲ್ಪ ಒಳಮುಖವಾಗಿ ಇಟ್ಟುಕೊಳ್ಳಿ. ಉಸಿರಾಟ ಕ್ರಿಯೆಯನ್ನೇ ಗಮನಿಸಿ. ಪಾದ ಸೇರಿಸಿ ಸಮಸ್ಥಿತಿಗೆ ಬನ್ನಿ. ಪ್ರಾರ್ಥನಾ ಸ್ಥಿತಿ ಲಘು ಓಂಕಾರದೊಂದಿಗೆ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ರಾಮ್ ಮಿತ್ರಾಯ ನಮಃ. ಪೂರಕ ಹಸ್ತ ಮೇಲಕ್ಕೆ, ರೇಚಕ ಮುಂದಕ್ಕೆ ಬಾಗಿ. ಪೂರಕ ಎಡಗಾಲು ಹಿಂದಕ್ಕೆ, ರೇಚಕ ಎರಡು ಪಾದ ಸೇರಿಸಿ. ಕುಂಭಕ ಹಣೆ ತಾಗಿಸಿ, ಎದೆ ತಾಗಿಸಿ, ಹೊಟ್ಟೆ ಭಾಗ ಎತ್ತಿ ಇಟ್ಟುಕೊಳ್ಳಿ. ಕಾಲಿನ ಗಂಟು ತಾಗಿಸಿ, ಬೆರಳುಗಳನ್ನು ತಾಗಿಸಿ. ಉಸಿರನ್ನು ತಡೆ ಹಿಡ್ಕೊಳ್ಳಿ. ಪೂರಕ ರೇಚಕ. ಪೂರಕ ಎಡಗಾಲು ಮುಂದಕ್ಕೆ, ರೇಚಕ ಎರಡು ಪಾದ ಸೇರಿಸಿ. ಪೂರಕ ಹಸ್ತ ಮೇಲಕ್ಕೆ, ಸ್ವಲ್ಪ ಕುಂಭಕ ಮಾಡ್ಲಿಕ್ಕಿದೆ, ನಂತರ ರೇಚಕ. ಆಸನದ ಹೆಸರು ಹೇಳ್ತೇನೆ ಈಗ. ನೆಕ್ಸ್ಟ್ ಫಸ್ಟ್ ಎಡಗಾಲು ಆದ ನಂತರ ಒಂದು ಆಸನಕ್ಕೆ, ಒಂದು ನಮಸ್ಕಾರಕ್ಕೆ, ನೆಕ್ಸ್ಟ್ ಬಲಗಾಲು. ಹಾಗೆ ಕಾಲು ಬದಲಿಸ್ತಾ ಇರ್ಬೇಕು. ಮಂತ್ರ ಓಂ ಹ್ರೀಂ ರವಯೇ ನಮಃ
ತಾಡಾಸನ, ಉತ್ತಾನಾಸನ, ಏಕಪಾದ ಪ್ರಸರಣಾಸನ, ಬಲಗಾಲು ಚದುರಂಗ ದಂಡಾಸನ, ಅಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಅಧೋಮುಖ ಶ್ವಾನಾಸನ, ಏಕಪಾದ ಪ್ರಸರಣಾಸನ, ಉತ್ತಾನಾಸನ, ತಾಡಾಸನ, ನಮಸ್ಕಾರ ಸ್ಥಿತಿ. ಮಂತ್ರ ಓಂ ಹ್ರೂಂ ಸೂರ್ಯಾಯ ನಮಃ. ಊರ್ಧ್ವ ದೃಷ್ಟಿ, ನಾಸಿಕಾಗ್ರ ದೃಷ್ಟಿ, ಊರ್ಧ್ವ ದೃಷ್ಟಿ, ಸಮದೃಷ್ಟಿ, ಅಂತರ್ದೃಷ್ಟಿ, ಊರ್ಧ್ವ ದೃಷ್ಟಿ, ನಾಸಿಕಾಗ್ರ ದೃಷ್ಟಿ, ಊರ್ಧ್ವ ದೃಷ್ಟಿ, ನಾಸಿಕಾಗ್ರ ದೃಷ್ಟಿ, ಊರ್ಧ್ವ ದೃಷ್ಟಿ, ಅಂತರ್ದೃಷ್ಟಿ. ಮಂತ್ರ ಓಂ ಹ್ರೈಂ ಭಾನವೇ ನಮಃ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ ನವ ದಶ. ನಮಸ್ಕಾರ ಸ್ಥಿತಿ. ಮಂತ್ರ ಓಂ ಹ್ರೌಂ ಖಗಾಯ ನಮಃ. ಪೂರಕ ರೇಚಕ, ಪೂರಕ ರೇಚಕ, ಕುಂಭಕ, ಪೂರಕ ರೇಚಕ, ಪೂರಕ ರೇಚಕ, ಪೂರಕ, ಸ್ವಲ್ಪ ಕುಂಭಕ ನಂತರ ರೇಚಕ. ಮಂತ್ರ ಓಂ ರಹ ಉಷ್ಣೇ ನಮಃ. ತಾಡಾಸನ, ಉತ್ತಾನಾಸನ, ಏಕಪಾದ ಪ್ರಸರಣಾಸನ, ಚದುರಂಗ ದಂಡಾಸನ, ಅಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಅಧೋಮುಖ ಶ್ವಾನಾಸನ, ಏಕಪಾದ ಪ್ರಸರಣಾಸನ, ಉತ್ತಾನಾಸನ, ತಾಡಾಸನ, ನಮಸ್ಕಾರ ಸ್ಥಿತಿ. ಮಂತ್ರ ಓಂ ಹ್ರಾಂ ಹಿರಣ್ಯ ಗರ್ಭಾಯ ನಮಃ. ಊರ್ಧ್ವ ದೃಷ್ಟಿ, ನಾಸಿಕಾಗ್ರ ದೃಷ್ಟಿ, ಊರ್ಧ್ವ ದೃಷ್ಟಿ, ಸಮದೃಷ್ಟಿ, ಅಂತರ್ದೃಷ್ಟಿ, ಊರ್ಧ್ವ ದೃಷ್ಟಿ, ನಾಸಿಕಾಗ್ರ ದೃಷ್ಟಿ, ಊರ್ಧ್ವ ದೃಷ್ಟಿ, ನಾಸಿಕಾಗ್ರ ದೃಷ್ಟಿ, ಊರ್ಧ್ವ ದೃಷ್ಟಿ, ಅಂತರ್ದೃಷ್ಟಿ. ಮಂತ್ರ ಓಂ ಹ್ರೀಂ ಮರೀಚಯೇ ನಮಃ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ ನವ ದಶ. ನಮಸ್ಕಾರ ಸ್ಥಿತಿ. ಮಂತ್ರ ಓಂ ಹ್ರೂಂ ಆದಿತ್ಯಾಯ ನಮಃ. ಪೂರಕ ರೇಚಕ, ಪೂರಕ ರೇಚಕ, ಕುಂಭಕ, ಪೂರಕ ರೇಚಕ, ಪೂರಕ ರೇಚಕ, ಪೂರಕ ರೇಚಕ. ಸ್ವಲ್ಪ ಕುಂಭಕ ನಂತರ ರೇಚಕ. ಮಂತ್ರ ಓಂ ಹ್ರೈಂ ಸವಿತ್ರೇ ನಮಃ. ತಾಡಾಸನ, ಉತ್ತಾನಾಸನ, ಏಕಪಾದ ಪ್ರಸರಣಾಸನ, ಚದುರಂಗ ದಂಡಾಸನ, ಅಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಅಧೋಮುಖ ಶ್ವಾನಾಸನ, ಏಕಪಾದ ಪ್ರಸರಣಾಸನ, ಉತ್ತಾನಾಸನ, ತಾಡಾಸನ. ನಮಸ್ಕಾರ ಸ್ಥಿತಿ. ಮಂತ್ರ
ಓಂ ಹ್ರೌಂ ಅರ್ಕಾಯ ನಮಃ. ಊರ್ಧ್ವ ದೃಷ್ಟಿ, ನಾಸಿಕಾಗ್ರ ದೃಷ್ಟಿ, ಊರ್ಧ್ವ ದೃಷ್ಟಿ, ಸಮದೃಷ್ಟಿ, ಅಂತರ್ದೃಷ್ಟಿ, ಊರ್ಧ್ವ ದೃಷ್ಟಿ, ನಾಸಿಕಾಗ್ರ ದೃಷ್ಟಿ, ಊರ್ಧ್ವ ದೃಷ್ಟಿ, ನಾಸಿಕಾಗ್ರ ದೃಷ್ಟಿ, ಊರ್ಧ್ವ ದೃಷ್ಟಿ, ಅಂತರ್ದೃಷ್ಟಿ. ಮಂತ್ರ ಓಂ ಹ್ರಃ ಭಾಸ್ಕರಾಯ ನಮಃ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡ್ ಸಪ್ತ ಅಷ್ಟ ನವ ದಶ. ನಮಸ್ಕಾರ ಸ್ಥಿತಿ. ಮಂತ್ರ ಓಂ ಶ್ರೀ ಸವಿತ್ರ ಸೂರ್ಯ ನಾರಾಯಣಾಯ ನಮಃ. ತಾಡಾಸನ, ಹಸ್ತ ಮೇಲಕ್ಕೆ, ದೃಷ್ಟಿ ಮೇಲಕ್ಕೆ, ಉಸಿರಾಟ ಕ್ರಿಯೆ ದೀರ್ಘವಾಗಿರ್ಲಿ. ದೀರ್ಘ ಪೂರಕ ರೇಚಕ ಮಾಡಿ ಹಸ್ತ ಕಿವಿಗೆ ತಾಗಿ ಮೇಲಕ್ಕೆ ಹೋಗ್ಲಿ. ಉತ್ತಾನಾಸನ, ಮುಂದಕ್ಕೆ ಬಾಗಿ ದೀರ್ಘ ಉಸಿರಾಡಿ. ಎಡಗಾಲು ಹಿಂದಕ್ಕೆ, ಏಕಪಾದ ಪ್ರಸರಣಾಸನ, ದೃಷ್ಟಿ ಮೇಲಕ್ಕೆ. ಚದುರಂಗ ದಂಡಾಸನ, ಎರಡು ಪಾದ ಸೇರಿಸಿ. ಅಷ್ಟಾಂಗ ಪ್ರಣಿಪತಾಸನ, ಉಸಿರನ್ನು ತಡೆ ಹಿಡ್ಕೊಂಡಿರಿ. ಭುಜಂಗಾಸನ, ಅಧೋಮುಖ ಶ್ವಾನಾಸನ, ಏಕಪಾದ ಪ್ರಸರಣಾಸನ, ಉತ್ತಾನಾಸನ, ತಾಡಾಸನ, ನಮಸ್ಕಾರ ಸ್ಥಿತಿ. ಫಲಶ್ರುತಿ ಮಂತ್ರ ಹೇಳುವ. ಆದಿತ್ಯಸ್ಯ ನಮಸ್ಕಾರ ಹೇ ಕುರುವಂತೆ ದಿನೇ ದಿನೇ ಆಯುಷ್ ಪ್ರಜ್ಞಾ ಬಲಂ ವೀರ್ಯಂ ತೇಜಸ್ತೇಷಾಂಚ ಜಾಯತೆ ಅಕಾಲ ಮೃತ್ಯು ಹರಣಂ ಸರ್ವವ್ಯಾಧಿ ವಿನಾಶನಂ ಸೂರ್ಯಪಾದೋದಕಂ ತೀರ್ಥಂ ಜಠರೇ ಧಾರಯಾಮ್ಯಹಂ. ಓಂ ನಮೋ ಭಗವತೆ ಸೂರ್ಯನಾರಾಯಣಾಯ ನಮಃ. ಸೈಡ್ ಬೆಂಡಿಂಗ್ ಮಾಡುವ. ಪಾದಾಂತರ ಕೊಡಿ. ಹಸ್ತ ಮೇಲಕ್ಕೆ ಎಳಿರಿ. ಪೂರಕ ಮಾಡಿ ರೇಚಕ ಬಲ ಸೈಡಿಗೆ, ಪೂರಕ ನೇರ ಮಾಡ್ತಾನೆ ಇರಿ. ಸೈಡಿಗೆ ಬಾಗಿದಲ್ಲಿ ಭುಜದ ಭಾಗ ಮುಂದಕ್ಕೆ ಬರೋದು ಬೇಡ, ಆದಷ್ಟು ಹಿಂದಕ್ಕೆ ತಳ್ಳಿ ಇಟ್ಟುಕೊಳ್ಳಿ. ಹಾಗೆ ಸೈಡಿಗೆ ಬಾಗಿ ಕೈಯನ್ನು ನೇರ ಮಾಡಿ. ಪೂರಕ ಮಾಡಿ ರೇಚಕ ಹಿಂದಕ್ಕೆ ತಿರುಗಿ. ಪೂರಕ ನೇರ, ರೇಚಕ ಪೂರಕ ಮಾಡ್ತಾನೆ ಇರಿ. ಸ್ವಸ್ಥ. ಕಣ್ಣನ್ನು ಮುಚ್ಚಿ ಸೂರ್ಯ ನಮಸ್ಕಾರದಿಂದ ನಮ್ಮ ದೇಹದಲ್ಲಾದಂಥ ಪರಿಣಾಮವನ್ನು ಗಮನಿಸಿ. ಹಸ್ತ ಉಜ್ಜಿ ಶಾಖ ಕೊಡಿ ಕಣ್ಣಿಗೆ. ಶವಾಸನಕ್ಕೆ ಬನ್ನಿ. ಪಾದದ ಬೆರಳಿನಿಂದ ನೆತ್ತಿಯವರೆಗೆ ದೇಹದ ಎಲ್ಲ ಭಾಗಗಳಿಗೂ ವಿಶ್ರಾಂತಿಯನ್ನ ಹೇಳಿ. ಮನಸ್ಸಿನಲ್ಲಿ ಯಾವ ಆಲೋಚನೆಗಳು ಬೇಡ. ಉಸಿರಾಟವನ್ನೇ ಗಮನಿಸಿ.
ಇಷ್ಟರವರೆಗೆ ಯೋಗ ಮಾಡಲು ಸಹಕರಿಸಿದ ದೇಹದ ಎಲ್ಲಾ ಭಾಗಗಳಿಗೂ ವಿಶ್ರಾಂತಿ. ಎರಡೂ ಪಾದಗಳಿಗೆ, ಪಾದದ ಬೆರಳುಗಳಿಗೆ, ಪಾರ್ಶ್ವ ಸಂಧಿಗೆ ವಿಶ್ರಾಂತಿ. ಕಾಲುಗಳ ಮೀನಖಂಡ, ಕಾಲು ಮಂಡಿ, ತೊಡೆಯ ಸ್ನಾಯುಗಳಿಗೆ ವಿಶ್ರಾಂತಿ. ಸೊಂಟದ ಭಾಗಕ್ಕೆ ವಿಶ್ರಾಂತಿ. ನಿಮ್ಮ ಗಮನ ಎರಡು ಹಸ್ತಗಳ ಕಡೆಗೆ, ಎರಡು ಹಸ್ತಗಳಿಗೆ, ಹಸ್ತದ ಬೆರಳುಗಳಿಗೆ, ಮಣಿಕಟ್ಟಿಗೆ ವಿಶ್ರಾಂತಿ. ಕೈಯ ಗಂಟುಗಳು, ತೋಳುಗಳು ಹಾಗೆ ಭುಜಗಳಿಗೆ ವಿಶ್ರಾಂತಿ. ಹೊಟ್ಟೆ ಒಳಗಿರುವ ಎಲ್ಲಾ ಭಾಗಗಳಿಗೂ ವಿಶ್ರಾಂತಿ. ಎದೆಯ ಭಾಗಕ್ಕೆ ವಿಶ್ರಾಂತಿ. ಕುತ್ತಿಗೆಯ ಭಾಗಕ್ಕೆ ವಿಶ್ರಾಂತಿ. ಮುಖದ ಮೇಲಿರುವ ಎಲ್ಲಾ ಭಾಗಗಳಿಗೂ ವಿಶ್ರಾಂತಿ. 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 ಪಾದಕ್ಕೆ ಚಾಲನೆ ಕೊಡಿ, ಹಸ್ತಕ್ಕೆ ಚಾಲನೆ, ಶಿರಕ್ಕೆ ಚಾಲನೆ ಕೊಡಿ. ಪಾದ ಸೇರಿಸಿ, ಎಡಗಾಲನ್ನು ಮಡಚಿ, ಎಡಹಸ್ತ ಹೊಟ್ಟೆ ಮೇಲೆ, ಬಲಹಸ್ತ ನೆತ್ತಿ ನೇರ ಹಿಂದಕ್ಕೆ ಕೊಡಿ. ಬಲಮೊಗ್ಗಲಿಗೆ ಹೊರಡಿ ವಿಶ್ರಾಂತಿ. ಎರಡೂ ಹಸ್ತದ ಸಹಾಯದಿಂದ ಮೇಲಕ್ಕೆ ಬನ್ನಿ, ವಜ್ರಾಸನಕ್ಕೆ ಬನ್ನಿ. ಪ್ರಾರ್ಥನೆ. ಓಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಮುಂದಕ್ಕೆ ಬಾಗಿ, ಮೇಲಕ್ಕೆ ಹಸ್ತ ಉಜ್ಜಿ, ಶಾಖ ಕೊಡಿ ಕಣ್ಣಿಗೆ, ಮುಖಕ್ಕೆ. ವಾಪಸ್ ತನ್ನಿ ಹಸ್ತ. ಪ್ರಾಣ ದೇವತೆಯ ಶ್ಲೋಕ ಹೇಳುವ. ಓಂ ಪ್ರಾಣ ಸೇದಂ ವಶೇ ಸರ್ವಂ ತ್ರಿದಿವಿಯತ್ ಪ್ರತಿಷ್ಠಿತಂ ಮಾತೇವ ಪುತ್ರಾನ್ ರಕ್ಷಸ್ವ ಶ್ರೇಷ್ಠ ಪ್ರಜ್ಞಾಶ್ಚ ವಿವೇಕಿನೈತಿ. ಓಂ ಶಾಂತಿ ಶಾಂತಿ ಶಾಂತಿ. ಹಸ್ತ ಹಿಂದಕ್ಕೆ ಕಟ್ಟಿ ತಲೆ ಎತ್ತಿ ಪೂರಕ. ರೇಚಕ ಮುಂದಕ್ಕೆ ಬಾಗಿ, ಪೂರಕ ಮಾಡ್ತಾ ಮೇಲಾಕಿ. ಭಸ್ರಿಕಾ ಪ್ರಾಣಾಯಾಮ 30 ಬಾರಿ ಮಾಡಿ, ಹಸ್ತ ಭುಜದ ಹತ್ರಕ್ಕೆ ಪೂರಕ ಮಾಡ್ತಾ ಹಸ್ತವನ್ನು ಮೇಲಕ್ಕೆ ಎತ್ತಿ, ಉಸಿರನ್ನು ಜೋರಾಗಿ ಹೊರಗೆ ಹಾಕಿ ಭುಜದ ಹತ್ರಕ್ಕೆ ತನ್ನಿ. 30 ಬಾರಿ ಮಾಡಿ. ಮೂವತ್ತು ಬಾರಿ ಆದ ನಂತರ ನಿಲ್ಲಿಸಿ
ದೀರ್ಘ ಪೂರಕ ಮಾಡಿ ರೇಚಕ ಮಾಡಿ ಪೂರಕ ರೇಚ. 5 ಬಾರಿ ಚಂದ್ರಾನುಲೋಮ ವಿಲೋಮ ಪ್ರಾಣಾಯಾಮ ಮಾಡಿ. ದೀರ್ಘ ಪೂರಕ ಎಡಮುಗಿನಲ್ಲಿ ಹಾಗೆ ದೀರ್ಘ ರೇಚಕ ಎಡಮುಗಿನಲ್ಲಿಯೇ. ಸ್ವಸ್ಥ. ಸೂರ್ಯಾನುಲೋಮ ವಿಲೋಮ ಮಾಡಿ ಪ್ರಾಣಾಯಾಮ. ಬಲಮುಗಲಿ ಪೂರಕ ಬಲಮುಗಲಿ ರೇಚಕ ಮಾಡಿ 5 ಬಾರಿ ಮಾಡಿ. ಐದು ಬಾರಿ ಆದ ನಂತರ ನಿಲ್ಲಿಸಿ. ಉಜ್ಜಾಯಿ ಪ್ರಾಣಾಯಾಮ ಮಾಡಿ. ಗಂಟಲನ್ನು ಉಸಿರು ತಕೊಳ್ಳಿ. ಎಡ ಮೂಗಿನಲ್ಲಿ ಉಸಿರನ್ನು ಹೊರಗೆ ಹಾಕಿ 5 ಬಾರಿ ಮಾಡಿ. ದೀರ್ಘವಾಗಿ ಉಸಿರು ಹೊರಗೆ ಹಾಕಿ. ಸ್ವಸ್ಥ. ಅನುಲೋಮ ವಿಲೋಮ ಮಾಡಿ. ಎಡಮೂಗಲು ಉಸಿರು ತಕೊಳ್ಳಿ, ಬಲಮೂಗಲು ಉಸಿರು ಹೊರಗೆ ಹಾಕಿ, ಬಲಮೂಗಲು ಉಸಿರು ತಕೊಳ್ಳಿ, ಎಡಮೂಗಲು ಹೊರಗೆ ಹಾಕಿ. ನಾನು ನಿಲ್ಲಿಸಿ ಹೇಳುವಷ್ಟು ಮಾಡ್ತಾನೆ ಇರಿ. ದೀರ್ಘ ಉಸಿರು ತಗೊಳ್ಳಿ. ದೀರ್ಘವಾಗಿ ಉಸಿರನ್ನು ಹೊರಗೆ ಹಾಕಿ. ಎಡಮೂಗಿನಲ್ಲೇ ರೇಚಕ ಮಾಡಿ ನಿಲ್ಲಿಸಿ. ಭ್ರಾಮರಿ ಪ್ರಾಣಾಯಾಮ ಮಾಡಿ. ಷಣ್ಮುಖಿ ಮುದ್ರೆ, ಮಕಾರ ಹೇಳುವ.
ಎಡ ಹಸ್ತದ ಮೇಲೆ ಬಲ ಹಸ್ತ, ಭೈರವಿ ಮುದ್ರೆ, ಸಹಜ ಪ್ರಾಣಾಯಾಮ. ಹೆಬ್ಬೆರಳನ್ನು ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಮನಸ್ಸನ್ನು ಒಂದೇ ಕಡೆಗೆ ಕೇಂದ್ರೀಕರಿಸಿ. ಹಸ್ತ ಉಜ್ಜಿ, ಕಣ್ಣಿಗೆ ಶಾಖ ಕೊಡಿ, ಶಾಂತಿ ಮಂತ್ರ ಹೇಳುವ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಹರಿ ಓಂ ತತ್ಸತ್. ಶ್ರೀ ಗುರುಭ್ಯೋ ನಮಃ. ಶ್ರೀರಾಮಕೃಷ್ಣಾರ್ಪಣಮಸ್ತು. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ, ರಾಷ್ಟ್ರದೇವೋ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಮುಂದಕ್ಕೆ ಬಾಗಿ, ಮೇಲಕ್ಕೆ ಬಾಗಿ. ಹರಿ ಓಂ.